ಗುಗವಾಡದಲ್ಲಿ ಹಿಂದೂ ಮುಸ್ಲಿಂ ಸಾಮರಸ್ಯ 101 ಭಗವದ್ಗೀತೆಯ ಗ್ರಂಥ ವಿತರಿಸಿದ ಹಾಜಿ ಶಂಶುದ್ದೀನ್ ಕಿರಡಗಿ ಕಾರ್ಯ ಶ್ಲಾಘನೀಯ. ಮುಸ್ಲಿಂ ಧರ್ಮದವರಾದರೂ ಕೂಡ ಗುಗವಾಡ ಗ್ರಾಮದ ಹಾಜಿ ಶಂಶುದ್ದೀನ್ ನಬಿ ಸಾಬ್ ಕಿರಡಗಿ ಹಿಂದೂ ಧರ್ಮದ ಪವಿತ್ರ ಗ್ರಂಥ ಭಗವದ್ಗೀತೆಯ ಪ್ರತಿಗಳನ್ನು 101 ಭಕ್ತರಿಗೆ ಗುಗವಾಡ ಗ್ರಾಮದ ಹೊಳೆ ಹುಚ್ಚೇಶ್ವರ ಮಠದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಆಯೋಜಿಸಿದ್ದ ಧಾರ್ಮಿಕ ಕಾರ್ಯಕ್ರಮ ವಿತರಿಸುವ ಮೂಲಕ ಸಾಮರಸ್ಯದ ಭಾವೈಕ್ಯತೆ ಭಾವವನ್ನ ಬಿತ್ತಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಎಂದು ಹೊಳೆ ಹುಚ್ಚೇಶ್ವರ ಮಠದ 13ನೇ ಶ್ರೀ ಹೊಳೆ ಹುಚ್ಚೇಶ್ವರ ಮಹಾಸ್ವಾಮೀಜಿ ಪ್ರಶಂಸೆ ವ್ಯಕ್ತಪಡಿಸಿದರು. ಜಿಲ್ಲೆಯ ಜತ್ತ ತಾಲೂಕಿನ ಗುಗವಾಡ ಗ್ರಾಮದ ಹೊಳೆ ಹುಚ್ಚೇಶ್ವರ ಮಠದಲ್ಲಿ ನಿರಂತರವಾಗಿ 1 ತಿಂಗಳು ಶ್ರಾವಣ ಮಾಸದ ಅಂಗವಾಗಿ ಪ್ರವಚನದಲ್ಲಿ ಆಶೀರ್ವಚನ ನೀಡಿದ ಅವರು ಇತ್ತೀಚೆಗೆ ಜಾತಿಗಳ ಮಧ್ಯೆ ದ್ವೇಷ ಭಾವ, ಅದರಲ್ಲೂ ಹಿಂದೂ ಮುಸ್ಲಿಮರ ಮಧ್ಯೆಯಂತೂ ದಿನನಿತ್ಯ ದಂಗೆಗಳಾಗಿ ಭಾವೈಕ್ಯತೆಗೆ ಧಕ್ಕೆ ಬರುತ್ತಿರುವ ಇಂದಿನ ದಿನಗಳಲ್ಲಿ ಮುಸ್ಲಿಂ ಧರ್ಮದ ಹಾಜಿ ಶಂಶುದ್ದೀನ್ ಕಿರಡಗಿ ಅಥಣಿ ಸಮೀಪದ ಗುಗವಾಡ ಗ್ರಾಮದ ಹೊಳೆ ಹುಚ್ಚೇಶ್ವರ ಮಠದ ಆವರಣದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಆಯೋಜಿಸಿದ್ದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಗವದ್ಗೀತೆಯ ಪ್ರತಿಗಳನ್ನ ವಿತರಿಸಿ ಹಿಂದೂ ಮುಸ್ಲಿಂ ಒಂದೇ ಎಂದು ಭಾವೈಕ್ಯತೆ ಮೆರೆದಿದ್ದು ವಿಶೇಷವಾಗಿತ್ತು. ಎಲ್ಲರೂ ಕೂಡ ಮಾಡಬಹುದಾಗಿತ್ತು, ಕಾಜಿಯವರು ಎಲ್ಲರೂ ಕೂಡ ಬೇರೆ ಕಡೆ ಮಾಡಬಹುದಾಗಿತ್ತು. ಕೆಲವೊಂದು ಋಣಗಳು ಅಂತ ಇರ್ತವೆ, ತಾಯಿ ಋಣ, ಭೂಮಿ ಋಣ, ಬಂಧುಗಳ ಋಣ, ದೇವರ ಋಣ, ಇವ್ಯಾವು ಕೂಡ ತೀರಿಸದೇ ಇರ್ತಕ್ಕಂಥ ಋಣಗಳಿವೆ. ಅವರಿಗೆ ಸಂಪತ್ತು ಬಂದಿದೆ, ಇವತ್ತು ಸಂಪತ್ತು ಇದೆ. ಆ ಸಂಪತ್ತನ್ನ ಉತ್ತಮಗೋಸ್ಕರ ಬಳಸಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ. ಅವ್ರು ಎದಕ್ಕೆ ಬಳಸಿದ್ರು ಅಂತಂದ್ರೆ, ಎಷ್ಟು ದೊಡ್ಡದಾಗಿರ್ತಕ್ಕಂಥ ಯೋಚನೆ ಮಾಡಿದ್ರು ಅಂತಂದ್ರೆ, ನಾನು ಈ ಊರಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ಒಂದು ಯಾವುದೋ ಕಟ್ಟಡಕ್ಕೆ ಒಂದು 10 ಲಕ್ಷ ರೂಪಾಯಿನೋ, ಒಂದು 50 ಲಕ್ಷ ರೂಪಾಯಿನೋ, 1 ಕೋಟಿ ರೂಪಾಯಿ ಕೊಡಬಹುದಾಗಿತ್ತು. ಕೊಟ್ರೆ ಆ ಕಟ್ಟಡ 50 ವರ್ಷನೋ ಅಥವಾ 100 ವರ್ಷನೋ ಕಟ್ಟಡ ಇರ್ತಿತ್ತು, ಅವ್ರ ಹೆಸರು ಹೇಳುತ್ತಿತ್ತು. ಆದ್ರೆ ಅವರು ಈ ಊರಿನ ಋಣವನ್ನ ನೆನಪು ಮಾಡಿಕೊಂಡು, ಅಲ್ಲ ತಿಳ್ಸಕ್ಕಂದ್ರೂ ಆಗಲ್ಲ, ನೆನಪು ಮಾಡಿಕೊಂಡು ಒಂದಿಷ್ಟು ಏನಾದ್ರೂ ಕೂಡ ಈ ಊರಿಗೆ ಅಥವಾ ನಮ್ಮ ಜನಗಳಿಗೆ ಎಲ್ಲರಿಗೂ ಕೂಡ ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ಸಂಬಂಧ ಬೆಳೆಸೋಣ ಅಂತಕ್ಕಂಥ ಮಾತನ್ನ ಇಟ್ಕೊಂಡು ಅವ್ರು ಏನ್ ಮಾಡಿದ್ರು ಅಂದ್ರೆ, ಎಲ್ಲರೂ ಕೂಡ ಪ್ರಸಾರ ಮಾಡಿಸಿದ್ರು, ಅದೇ ಎಲ್ಲರೂ ಮಾಡಿಸ್ತಾರೆ. ಆದ್ರೆ ಬಹಳ ದೊಡ್ಡ ಯೋಚನೆ ಮಾಡಿರ್ತಕ್ಕಂಥವ್ರು ಒಂದು ಭಗವದ್ಗೀತೆಯನ್ನ, ಅಂದ್ರೆ ಈ ಏನು ಗೊಂದಲಗಳಿದಾವೆ, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬುದ್ಧ ಎಲ್ಲವೂ ಕೂಡ ಗೊಂದಲಗಳಿದಾವೆ. ಅವು ಗೊಂದಲಗಳಿಗೆ ಯಾವುದೂ ಇಲ್ಲ. ಅದನ್ನ ಕೊಟ್ರೆ ಬಾಯ್ ಅವರು ಒಂದೇ, ನಾವು ಒಂದೇ, ಬರೀ ಕೇವಲ ಬಾಯಿ ಅದಿಲ್ಲ. ಅವರು ಕೃತಿಯೊಳಗೆ ಇವತ್ತಿನ ದಿವಸ ಹಿಂದೂ ಮುಸ್ಲಿಂ ನಾವೆಲ್ಲರೂ ಒಂದೇ ಅಂತಕ್ಕಂಥ ಕೃತಿಯಲ್ಲಿ ಬರೆದಿರ್ತಕ್ಕಂಥವ್ರು ಬಹಳ ಪ್ರೀತಿಯಿಂದ, ಬಹಳ ಈ ಊರಿನ ಅಭಿಮಾನಕ್ಕೋಸ್ಕರವಾಗಿ ಇಂಥ ಎಲ್ಲ ಕಾರ್ಯಗಳು ಮಾಡ್ತಕ್ಕಂಥದ್ದು ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕು. ಸರ್ವತ್ರ ಬಹಳ ಸುಂದರವಾಗಿ. ಜತ್ತಮತ ಕ್ಷೇತ್ರದ ಶಾಸಕ ಗೋಪಿಚಂದ ಪಡೋಲ್ಕರ ಶ್ರೀಮಠದಿಂದ ಗೌರವ ಸತ್ಕಾರ ಮತ್ತು ಭಗವದ್ಗೀತೆ ಗ್ರಂಥ ಸ್ವೀಕರಿಸಿ ಮಾತನಾಡಿ, ಇಡೀ ವಿಶ್ವದಲ್ಲಿ ಭಾರತದ ಆಧ್ಯಾತ್ಮ ಮತ್ತು ಧಾರ್ಮಿಕ ಪರಂಪರೆ ಶ್ರೇಷ್ಠವಾಗಿದೆ. ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ನಮ್ಮನ್ನ ಒಂದುಗೂಡಿಸುತ್ತವೆ ಎಂದ ಅವರು, ಶ್ರೀಮಠದ ಕಲ್ಯಾಣ ಮಂಟಪದ ನಿರ್ಮಾಣಕ್ಕಾಗಿ ಮೊದಲ ಹಂತದಲ್ಲಿ 25 ಲಕ್ಷ ರೂಪಾಯಿ ಅನುದಾನ ಕೊಡುತ್ತೇನೆ ಎಂದರು. ಹಾಜಿ ಶಂಶುದ್ದೀನ್ ಕಿರಡಗಿ 101 ಭಗವದ್ಗೀತೆ ಗ್ರಂಥಗಳನ್ನ ವಿತರಿಸುವುದರ ಜೊತೆಗೆ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಕಲ್ಪಿಸಿರುವುದು ಕೂಡ ನಮಗೆಲ್ಲರಿಗೂ ಮಾದರಿ ಮತ್ತು ಅವರ ಕಾರ್ಯ ಎಲ್ಲರೂ ಮೆಚ್ಚುವಂತದ್ದಾಗಿದೆ ಎಂದರು. शमशुद्दीन बाईंनी अत्यंत लोकांच्या समोर आदर्श घालून दिला की त्यांनी भगवद्गीता, जवळपास 300 भगवद्गीता हे आपल्या सर्वांना वाटप करण्याचा एक क्रांतिकारी निर्णय त्यांनी घेतलेला आहे. आणि मी त्यांचंही मनापासून आभार व्यक्त करतो, त्यांचं अभिनंदन करतो की आताच्या काळामध्ये असा प्रसंग होणं हे खरं तर अत्यंत महत्वाचं आहे. आणि त्यांनी तो निर्णय घेतला
आणि मला निमंत्रण द्यायला चेअरमन साहेब ते गावातील सगळी मंडळी आले होते आणि त्यामुळे बोलले की मी भगवद्गीतेचं वाटप करणार आहे आणि गावात मी प्रसादाचं नियोजन ठेवलंय, त्याबद्दल मी त्यांनाही मनापासून आभार व्यक्त करतो. धन्यवाद. ಸಾಹಿತಿ ಡಾಕ್ಟರ್ ವಿಎಸ್ ಮಾಳಿ ಮಾತನಾಡಿದರು. ಈ ಸಂದರ್ಭದಲ್ಲಿ ರಾಯಗೊಂಡ ಅಂದಾನಿ, ಗಂಗಪ್ಪ ಕೊಂಕಣಿ, ಗುರುಶಾಂತ ಹಿರೇಮಠ, ಮಲ್ಲಪ್ಪ ಅಂದಾನಿ, ಮಹದೇವ ಜತ್ತಿ, ರಾಜು ಅಂದಾನಿ, ಸಿದ್ದಪ್ಪ ಮದಭಾವಿ, ಬಸಗೊಂಡ ಚೌಗಲೆ, ರಾಮಗೊಂಡ ಸಮಗೊಂಡಣ್ಣವರ್, ಚೆನ್ನಪ್ಪ ನಂದೇಶ್ವರ, ಸೋಹಿಲ್ ಕಿರಣಗಿ, ಯೂಸಫ್ ಕಿರಣಗಿ, ಇಕ್ಬಾಲ್ ಕಿರಣಗಿ, ಫಾರೂಕ್ ಕಿರಣಗಿ, ಕಿರಣ್ ಗೆಜ್ಜೆ, ಅವಿನಾಶ್ ಪಾಟೀಲ, ರಸೂಲ್ ಸಾಬ್ ನದಾಬ್ ಸೇರಿದಂತೆ 10,000 ಸಂಖ್ಯೆಯಲ್ಲಿ ಭಕ್ತರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಪಾಸ್ಟ್ ಚಿಕ್ಕೋಡಿ.